ಗೊತ್ತಿರುವಂತೆ ರಾಜ್ಯದ ಕಾಂಗ್ರೆಸ್ ಪಾರ್ಟಿ ಒಂದು ಆಡಳಿತಾರೂಢ ಪಾರ್ಟಿಯಾಗಿ 136 ಸ್ಥಾನಗಳನ್ನು ಗೆದ್ದರೂ ಕೂಡ ಮುಖ್ಯಮಂತ್ರಿಯ ಕುರ್ಚಿಯ ಅಭದ್ರತೆ ಕಾಡ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಅದನ್ನು ಮರೆಮಾಚಲಿಕ್ಕೆ ಇವತ್ತು ಅವರು ಕೇಂದ್ರ ಸರ್ಕಾರ ಇತ್ತೀಚೆಗೆ ಚಳಿಗಾಲದ ಅಧಿವೇಶನ ಜಾರಿಗೆ ತಂದಿರತಕ್ಕಂಥ ವಿಬಿಜಿ ರಾಮ್ಜಿ ಅಂತಕ್ಕಂಥ ಮಸೂದೆಯನ್ನು ವಿರೋಧ ಮಾಡಿ ಪ್ರತಿಭಟನೆ ಮಾಡ್ತಾ ಇರುವಂಥದ್ದನ್ನು ನಾನು ತನ್ನ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ. ಬಹುಶಃ ಕಾಲಕ್ಕೆ ಈ ರೀತಿಯಾದಂಥ ಮಸೂದೆಗಳ ಬದಲಾವಣೆ ಆಗಿರುವಂಥದ್ದು ನಮ್ಮ ಸರ್ಕಾರದಲ್ಲಿ ಅಲ್ಲ, ಬಹಳಷ್ಟು ಸಲ ಈ ರೀತಿಯಾದಂಥ ಮಸೂದೆಗಳು ಬದಲಾವಣೆ ಆಗಿದಾವೆ. ಯಾವ 1980ರಲ್ಲಿ ಗ್ರಾಮೀಣ ಉದ್ಯೋಗ ಕಾರ್ಯಕ್ರಮ ಅಂತಿತ್ತು ಹೆಸರು. 3 ವರ್ಷ ಹೋದ ನಂತರ ಬಹಳಷ್ಟು ಬದಲಾವಣೆಗಳು ಕಾನೂನಲ್ಲಿ. ಹೀಗಾಗಿ ಅದಾದ್ಮೇಲೆ 83ರಲ್ಲಿ ಭೂರಹಿತ ಉದ್ಯೋಗ ಖಾತ್ರಿ ಅಂತ ಬಂತು. ಅದಾದ್ಮೇಲೆ 89ರಲ್ಲಿ ಜವಾಹರ್ ರೋಜ್ಗಾರ್ ಯೋಜನೆ ಅಂತಿತ್ತು. ತಾವೆಲ್ಲ ಹೆಸರು ಕೇಳಿದಿರಿ ಅಂತ ನಾನು ಭಾವಿಸ್ತೀನಿ. ಇವೆಲ್ಲ ಹೆಸರು 93ರಲ್ಲಿ ಉದ್ಯೋಗ ಭರವಸೆ ಯೋಜನೆ ಅಂತ ಆಯ್ತದೆ ಇದೇ ಕಾನೂನು. ಅದಾದ್ಮೇಲೆ 99ರಲ್ಲಿ ಸ್ವರ್ಣ ಜಯಂತಿ ಗ್ರಾಮ ಸ್ವರೋಜ್ಗಾರ್ ಯೋಜನೆ ಅಂತ ಆಯ್ತು. 2005ರಲ್ಲಿ ಇವರೇ ಕೇವಲ ನರೇಗಾ ಅಂತ ಮಾಡಿದ್ರು, ಅಂದ್ರೆ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಭರವಸೆ ಕಾಯ್ದೆ ಅಂತ ಮಾಡಿದ್ರು. ಯಾವಾಗ 2009ಕ್ಕೆ ಅವ್ರಿಗೆ ಚುನಾವಣೆ ಹೋಗೋದು ನೆನಪಾತು, ಆವಾಗ ಮಹಾತ್ಮ ಗಾಂಧಿ ಹೆಸರನ್ನು ಸೇರಿಸಿದ್ರು ನರೇಗಾ. ಮಹಾತ್ಮ ಗಾಂಧಿ ಅಂದ್ರೆ ಮನ್ನರೇಗಾ ಅಂತ ಮಾಡಿದ್ರು, ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಅಂತ ಮಾಡಿದ್ರು. ಅಂದ್ರೆ ಕಾಲಕ್ಕೆ ಏನೇನು ಬದಲಾವಣೆ ಆಗ್ತಾವ, ಬದಲಾವಣೆಗೆ ಸಂಬಂಧಪಟ್ಟಂತೆ ಪಾರ್ಲಿಮೆಂಟ್ನಲ್ಲಿ ಚರ್ಚೆ ಆಗ್ತದೆ. ಚರ್ಚೆ ಆದ ನಂತರ ಅದಕ್ಕೆ ಪೂರಕವಾದಂಥ ಹೆಸರನ್ನ ಇಡುವಂಥ ಪದ್ಧತಿ ಮೊದಲಿಂದ ಬಂದದ್ದು. ಹೀಗಾಗಿ ಈಗ ಬದಲಾವಣೆ ಆಗಿರುವಂಥದ್ದಲ್ಲ. ಅವರು ಬಹಳ ದೊಡ್ಡ ಪ್ರಮಾಣದಲ್ಲಿ ನಮ್ಮ ವಿರುದ್ಧ ಅಪಪ್ರಚಾರ ಮಾಡುವಂಥದ್ದು ಏನಂದ್ರೆ, ಇಲ್ಲ ಮಹಾತ್ಮ ಗಾಂಧಿ ಹೆಸರು ತೆಗೆದು ಬಿಟ್ರು, ಬಹಳ ಘೋರ ಅನ್ಯಾಯ ಮಾಡಿದ್ರು ಅನ್ನುವಂಥದ್ದು ಒಂದು. ಎರಡನೇದು, ಬಡವರ ಹಕ್ಕನ್ನು ಕಿತ್ಕೊಂಡ್ರು, ಬಡವರಿಗೆ ಅನ್ಯಾಯ ಮಾಡಿದ್ರು ಅನ್ನುವಂಥದ್ದು ಎರಡು. ಪಂಚಾಯಿತಿ ಹಕ್ಕುಗಳನ್ನು ಕಡಿಮೆ ಮಾಡಿರೋ ಅನ್ನುವಂಥದ್ದು ಮೂರು. ಆರ್ಥಿಕ ತೊಂದರೆ ಆಗ್ತದೆ ಅನ್ನುವಂಥದ್ದು. ಈ ರೀತಿ ಆರೋಪ ಮಾಡ್ತಾ ಮಿಥ್ಯಾರೋಪವನ್ನು ಅವ್ರು ಮಾಡ್ತಾ ಇದ್ದಾರೆ. ನಾನು ತಮ್ಮ ಮೂಲಕ ಕಾಂಗ್ರೆಸ್ಸಿನ ಮುಖಂಡರಿಗೆ ಕೇಳಲಿಕ್ಕೆ ಬಯಸ್ತೇನೆ, ಚಳಿಗಾಲದ ಅಧಿವೇಶನದಲ್ಲಿ ಈ ಮಸೂದೆಯನ್ನ ಮಂಡನೆ ಮಾಡಿದಾಗ ನೀವು ಯಾರೂ ಇದರ ಚರ್ಚೆನೇ ಮಾಡಲಿಲ್ಲ, ಓಡಿ ಹೋದ್ರಿ ಹೊರಗಡೆ. ನಿಮಗೆ ಏನೇನು ತೊಂದರೆ ಇತ್ತು ಅಲ್ಲಿ ಚರ್ಚೆ ಮಾಡಿ ಅದನ್ನು ಬದಲಾವಣೆ ಮಾಡೋಕ್ಕೆ ಅವಕಾಶ ಇತ್ತು, ಅದನ್ನು ಮಾಡಲಿಲ್ಲ. ಇವತ್ತು ಜನರ ಎದುರುಗಡೆ ಬಂದು ನೀವು ಕೇಳ್ತಾ ಇದ್ರಲ್ಲ, ನಾನು ನಿಮ್ಗೆ ಕೇಳಲಿಕ್ಕೆ ಬಯಸ್ತೇನೆ, ಮಹಾತ್ಮ ಗಾಂಧಿ ಹೆಸರು ಯಾವಾಗ ನೆನಪಾಯ್ತೀನಿ? ನಿಮ್ಮದೇ ಸರ್ಕಾರ, ಸಿದ್ದರಾಮಯ್ಯನವರೇ ನಿಮ್ಮದೇ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ನೀವು ಆ ಕ್ಯಾಂಟೀನ್ಗಳಿಗೆ ಇಂದಿರಾ ಕ್ಯಾಂಟೀನ್ ಅಂತ ಹೆಸರಿಟ್ರಿ. ಅವಾಗ ನಿಮ್ಗೆ ಯಾಕೆ ಮಹಾತ್ಮ ಗಾಂಧಿ ಹೆಸರು ನೆನಪಾಗಲಿಲ್ಲ? ಈಗ ನೀವು ಯಾವ ಅನ್ನಭಾಗ್ಯ ಯೋಜನೆಯನ್ನು ಜಾರಿಗೆ ತರ್ತಾನೆ ಅಂತ ಹೇಳಿದ್ರಿ, 30 ತಿಂಗಳಿಂದ ನೀವು 11 ತಿಂಗಳು ಮಾತ್ರ 5 kg ಮಾತ್ರ ಕೊಡ್ಲಿಕ್ಕೆ ನಿಮ್ಮ ಕಡೆಯಿಂದ ಆಗಿದೆ. 10 kg ಕೊಡ್ತು ಅಂತ ಹೇಳಿದ್ರಿ, 5 kg ಕೊಡ್ತಾ ಇದ್ರಿ. ಅದು 11 ತಿಂಗಳು ಮಾತ್ರ ಕೊಟ್ಟಿದ್ರಿ ರೆಕಾರ್ಡ್ ಪ್ರಕಾರ, ಎಲ್ಲೂ ಕೊಡ್ಲಿಕ್ಕೆ ಆಗಿಲ್ಲ ನಿಮ್ಗೆ. ಆ ಯೋಜನೆನೂ ಈಗ ಬದಲಾಯಿಸಿ ನೀವು ಇಂದಿರಾ ಕಿಟ್ ಕೊಡ್ತೀವಿ ಅಂತ ಹೊಂಟ್ರಿ. ಆ ಇಂದಿರಾ ಕಿಟ್ಗೆ ಯಾಕೆ ನೀವು ಮಹಾತ್ಮ ಗಾಂಧಿ ಹೆಸರು ಇಡ್ತಾ ಇಲ್ಲ? ಈ ದೇಶದೊಳಗ ಹತ್ತತ್ರ 365 ಸಂಸ್ಥೆಗಳಿಗೆ ನಕಲಿ ಗಾಂಧಿಗಳ ಹೆಸರಿಟ್ಟಿದ್ದಾರೆ. ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ, ನೆಹರು ಪರಿವಾರದ ಹೆಸರಿಟ್ಟಿದ್ದಾರೆ. ಯೂನಿವರ್ಸಿಟಿಗಳಿಗೆ, ಗಾರ್ಡನ್ಗಳಿಗೆ, ರಸ್ತೆಗಳಿಗೆ, ಬ್ರಿಡ್ಜ್ಗಳಿಗೆ, ವಿಮಾನ ನಿಲ್ದಾಣಗಳಿಗೆ, ಆಸ್ಪತ್ರೆಗಳಿಗೆ, ಸ್ಟೇಡಿಯಂಗಳಿಗೆ, ಈ ರೀತಿ ಬೇರೆ ಬೇರೆ ಇದಕ್ಕೆಲ್ಲ ಸುಮಾರು 365ಕ್ಕಿಂತ ಹೆಚ್ಚು ಹೆಸರಿಡುವಾಗ ನಿಮಗೆ ಮಹಾತ್ಮ ಗಾಂಧಿ ಹೆಸರು ನೆನಪಾಗಲಿಲ್ಲ. ಈಗ ನಿಮ್ಗೆ ಹೆಸರು ನೆನಪಾಗ್ತಾ ಇದೆ. ಬಹುಶಃ ನನಗನ್ನಿಸ್ತದ ಮಹಾತ್ಮ ಗಾಂಧಿ ಅವ್ರಿಗೆ ಏನ್ರ ಇದ್ದಿದ್ರ ನಾವು ರಾಮನ ಹೆಸರು ಇಟ್ಟಿದ್ದು ನಾವು ಸ್ವಾಗತ ಮಾಡ್ತಿದ್ರು ಅಂತ ಅನಿಸ್ತದೆ ನನಗೆ. ಯಾಕಂದ್ರೆ ಅವ್ರು ರಾಮನ ಭಕ್ತರು, ರಘುಪತಿ ರಾಘವ ರಾಜಾರಾಮ್ ಪತಿತ ಪಾವನ ಸೀತಾರಾಮ್ ಅಂತ ಹೇಳಿದವರು. ಹೀಗಾಗಿ ಬಹುಶಃ ಅವರು ಸ್ವಾಗತ ಮಾಡ್ತಾ ಇದ್ರು. ಮಹಾತ್ಮ ಗಾಂಧಿ ಅವರು ಹೇಳಿದ ಇನ್ನೊಂದು ವಿಚಾರನೂ ನಾನು ನಿಮ್ಮ ಮೂಲಕ ಕಾಂಗ್ರೆಸ್ನವ್ರನ್ನ ಕೇಳಲಿಕ್ಕೆ ಬಯಸ್ತೇನೆ. ಯಾವ ಸ್ವಾತಂತ್ರ್ಯ ಹೋರಾಟದ ಸಲುವಾಗಿ ಕಟ್ಟಿದಂತ ಕಾಂಗ್ರೆಸ್ ಪಾರ್ಟಿಯನ್ನ ರಾಜಕೀಯ ಉದ್ದೇಶಕ್ಕಾಗಿ ಬಳಸಬೇಡ್ರಿ, ಅದನ್ನು ವಿಸರ್ಜನೆ ಮಾಡ್ರಿ ಅಂತ ಹೇಳಿದ್ರು. ಅದನ್ನ ಮಾಡಲಿಲ್ಲ. ಬದಲಾಗಿ ನೀವು ಕಾಂಗ್ರೆಸ್ ಪಾರ್ಟಿಯನ್ನು ಒಂದು ಪೊಲಿಟಿಕಲ್ ಪಾರ್ಟಿ ಮಾಡ್ಕೊಂಡ್ಬಿಟ್ರಿ. ಅದಷ್ಟ ಮಾಡಲಿಲ್ಲ. ಇಂದಿರಾ ಗಾಂಧಿಗೂ ರಾಜೀವ್ ಗಾಂಧಿಗೂ ಸಂಬಂಧ ಇಲ್ಲದಂತ ಗಾಂಧಿ ಪರಿವಾರಕ್ಕೆ ಅವ್ರಿಗೆ ಏನೂ ಸಂಬಂಧ ಇಲ್ಲ, ಆದ್ರೆ ಗಾಂಧಿ ಹೆಸರನ್ನ ನೀವು ಇಟ್ಕೊಂಡ್ಬಿಟ್ರಿ. ಹೀಗಾಗಿ ಗಾಂಧಿ ಹೆಸರನ್ನು ದುರುಪಯೋಗ ಮಾಡ್ತಾ ಇದ್ರಿ ಅಂತೇಳಿ
ನಾನು ತಮ್ಮ ಮೂಲಕ ಹೇಳಲಿಕ್ಕೆ ನಾನು ಬಯಸ್ತೇನೆ. ಒಂದು, ಇನ್ನೊಂದು ಅವ್ರು ಏನು ಆರೋಪ ಮಾಡಿದ್ರು ಅಂತಂದ್ರೆ ಬಡವರ ಹಕ್ಕು ಕಸ್ಕೊಂಡ್ರು. ನಿಮ್ಮ ಅವಧಿಯೊಳಗೆ ಒಂದು 100 ದಿನ ಮಾತ್ರ ಇತ್ತು ಉದ್ಯೋಗ ಖಾತ್ರಿ, ಈಗ ಅದನ್ನ ನಾವು 125 ದಿನ ಮಾಡಿದ್ದೀವಿ. ಮನಮೋಹನ್ ಸಿಂಗ್ ಇದ್ದವಾಗ ದಿನಗೂಲಿ 125 ರೂಪಾಯಿ ಮಾತ್ರ ಇತ್ತು, ನಾವು ಅದನ್ನ ಈಗ 370 ರೂಪಾಯಿ ಮಾಡಿದ್ವಿ. ಹತ್ತತ್ರ 200 ರೂಪಾಯಿ ಜಾಸ್ತಿ ಮಾಡಿದ್ವಿ, 370 ಮಾಡಿದ್ವಿ. ನಿಮ್ಮ ಅವಧಿಯೊಳಗೆ ಉದ್ಯೋಗ ಭರವಸೆ ಇರಲಿಲ್ಲ. ನಮಗ ಯಾರು ಉದ್ಯೋಗ ಕೇಳ್ತಾರ ಅವ್ರಿಗೆ ಉದ್ಯೋಗ ಕೊಡಬೇಕು, ಇಲ್ಲ ನಿರುದ್ಯೋಗಿ ಭತ್ಯೆ ಕೊಡ್ಬೇಕು ಅನ್ನುವಂಥದ್ದನ್ನು ಮಾಡಿದೀವಿ. ಇನ್ನೊಂದು, ನೀವು 2-3 ತಿಂಗಳು ಬಿಟ್ಟು ಪೇಮೆಂಟ್ ಮಾಡ್ತಿದ್ರಿ, ನಾವೀಗ ಅದನ್ನ ಏನ್ ಮಾಡಿದೀವಿ, ಕೇವಲ 1 ವಾರದೊಳಗೆ ಪೇಮೆಂಟ್ ಮಾಡ್ಬೇಕಂತೇಳಿ ಕಾನೂನಿನೊಳಗೆ ನಾವು ಸೇರಿಸಿದೀವಿ. ಇದು ಹೆಂಗ್ ಬಡವರಿಗೆ ಅನ್ಯಾಯ ಆಗ್ತದ? ಈ ರೀತಿ ಜನರನ್ನ ದಿಶಾಬುಲ್ ಮಾಡಿ ನಿಮ್ಮ ಹುಡುಕುಗಳನ್ನು ಮುಚ್ಚಿಕೊಳ್ಳಿಕ್ಕೆ ಇದೊಂದು ಯೋಜನೆಯನ್ನ ದುರ್ಬಳಕೆ ಮಾಡಿಕೊಂಡು ನೀವು ಪ್ರತಿಭಟನೆ ಮಾಡ್ತಾ ಇದ್ರಿ. ನಿಮ್ಮ ವೈಫಲ್ಯವನ್ನ ಮರೆಮಾಚಲಿಕ್ಕೆ ಈ ರೀತಿಯಾದಂತ ನಾಟಕವನ್ನ ತಾವೇನ್ ಮಾಡ್ತಾ ಇದ್ರಿ, ಇದು ಬಹಳ ದಿವಸ ನಡೆಯುವುದಿಲ್ಲ. ನಾವು ಕೂಡ ಇಡೀ ರಾಜ್ಯದಾದ್ಯಂತ ಜನತಾ ನ್ಯಾಯಾಲಯದ ಬಳಿ, ಅಂದ್ರೆ ಜನರ ಬಳಿಗೆ ಹೋಗ್ತೀವಿ. ಪ್ರತಿ ಗ್ರಾಮ ಪಂಚಾಯಿತಿಯಲ್ಲಿಯೂ ಕೂಡ ಈ ವಿಷಯವನ್ನ ಪ್ರಸ್ತಾಪ ಮಾಡ್ತೀವಿ ಮತ್ತು ಜನರಿಗೆ ಇದ್ರ ಬಗ್ಗೆ ನಾವೇನು ಹೊಸ ಬದಲಾವಣೆ ತಂದಿದ್ದೀವಿ. 100 ಇದ್ದಿದ್ದು 125 ದಿವಸ ಮಾಡಿದೀವಿ, 175 ಇದ್ದಿದ್ದು ನಮ್ಮ ಅಧಿಕಾರಕ್ಕೆ ಬಂದ ನಂತರ 370 ರೂಪಾಯಿ ದಿನಗೂಲಿ ಮಾಡಿದೀವಿ ಮತ್ತು ನಿರುದ್ಯೋಗಿ ಭತ್ಯೆ ಕೊಡ್ಬೇಕಂತ ಹೇಳಿದೀವಿ. ಇನ್ನೊಂದು ವಿಶೇಷವಾಗಿ ನಾವು ಮಾಡಿರುವಂತದ್ದು ಏನಂದ್ರೆ, ಅವ್ರಿಗೆ ನೋವಿರೋದು ಅದನ್ನೇ ಹೇಳ್ತಾ ಇಲ್ಲ. ಅವ್ರು ನೋವಿರೋದೇನಂದ್ರೆ, ಉದ್ಯೋಗ ಖಾತ್ರಿಯನ್ನ ಒಂದು ಬಂಗಾರದ ಮೊಟ್ಟೆ ಇಡು ಕೋಳಿ ಅಂತ ತಿಳ್ಕೊಂಡಿದ್ರು. ಅವ್ರು ದಿನ ನಮಗೆ ಮೊಟ್ಟೆ ಕೊಡ್ತದ ಅಂತೇಳಿ. ಆದ್ರೆ ನಾವೀಗ ಅವ್ರ ಭ್ರಷ್ಟಾಚಾರವನ್ನ ನಿಲ್ಲಿಸಲಿಕ್ಕೆ ಏನೇನು ಬೇಕು ಕಾನೂನಿನಲ್ಲಿ ವ್ಯವಸ್ಥೆಯನ್ನು ಮಾಡಿದೀವಿ. ಯಾರಿಗೆ ಕೆಲಸ ಇಲ್ಲ ಅಂತ ಅವ್ರಿಗೆ ದಿನಗೂಲಿ ಕೊಡಬೇಕು. ಆದ್ರೆ ಇವರು ಅದನ್ನ ಮಷಿನರಿಯಿಂದ ಉಪಯೋಗ ಮಾಡಿ ಖರ್ಚಾಗ್ತಾ ಇದ್ರು. ಯಾರ್ಯಾರ್ದು ಹೆಸರಲ್ಲೇ ಖರ್ಚಾಗ್ತಾ ಇದ್ರು, ರಾಜಕಾರಣಿಗಳ ಹೆಸರಲ್ಲೇ, ಸರ್ಕಾರಿ ನೌಕರಿ ಮಾಡೋರ ಹೆಸರಲ್ಲೇ, ಶಾಲೆಗೆ ಹೋಗುವಂತ ಮಕ್ಕಳ ಹೆಸರಲ್ಲೇ, ಇನ್ಕಮ್ ಟ್ಯಾಕ್ಸ್ ಕಟ್ತಕ್ಕಂಥವ್ರ ಹೆಸರಲ್ಲೇ, ಸತ್ತು ಸ್ವರ್ಗ ಸೇರಿದಂತವ್ರ ಹೆಸರಲ್ಲೇ ಈ ರೀತಿ ದುಡ್ಡನ್ನ ಅಪವ್ಯಯ ಮಾಡ್ತಾ ಇದ್ರು. ಹೀಗಾಗಿ ಅದನ್ನು ನಿಲ್ಲಿಸುವಂತ AI ತಂತ್ರಜ್ಞಾನ ಉಪಯೋಗ ಮಾಡ್ತಿದೀವಿ ಮತ್ತು ಗತಿಶಕ್ತಿ ಜೊತೆ ಇದನ್ನು ಜೋಡಿಸಿದೀವಿ. ಅಂದ್ರೆ ಓವರ್ಲ್ಯಾಪ್ ಆಗುವಂಗಿಲ್ಲ ಎಲ್ಲೂ ಕೆಲಸಗಳು. ಅದು ಜಿಲ್ಲಾ ಪಂಚಾಯತಿಯಿಂದನೂ ಅದೇ ರಸ್ತೆ ಆಯಿತು, ಉದ್ಯೋಗ ಖಾತ್ರಿಯಿಂದನೂ ಅದೇ ರಸ್ತೆ ಆಯಿತು, ಅಥವಾ ಇನ್ಯಾವುದೋ ಯೋಜನೆಯಿಂದ ಅದೇ ರಸ್ತೆ ಆಯಿತು. ಓವರ್ಲ್ಯಾಪ್ ಆಗದಂತೆ, ಅಂದ್ರೆ ಮರು ಕೆಲಸ ಇನ್ನೊಂದು ಇಲಾಖೆಯಿಂದ ಆಗದಂತೆ ಗತಿಶಕ್ತಿ ಜೊತೆ ಜೋಡಿಸಿದ್ರಿಂದ ಅವರಿಗೆ ನೋವಾಗ್ಯದ. ಮತ್ತು